ಸ್ಮರಣೆ ಮಾಡಿ ಹಂಪಿ ಟೈಮ್ಸ್ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ನಡೆದಿರತಕ್ಕಂತಹ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯನ್ನು ಮೇಲ್ಸ್ತರಕ್ಕೆ ಒಯ್ದಿರುವ ಎಲ್ಲ ಶಿಕ್ಷಕರುಗಳಿಗೆ ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಗೌರವಗಳನ್ನು ಕೊಡ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶೈಕ್ಷಣಿಕ ಈ ವರ್ಷದ ನಾಯಕತ್ವವನ್ನು ವಹಿಸಿ ಎಲ್ಲರಿಗೂ ಒಳ್ಳೆಯ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಉಪನಿರ್ದೇಶಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವೆಂಕಟೇಶ್ ರಾಮಚಂದ್ರ ಸರ್ ಅವರು, ವೇದಿಕೆ ಮೇಲಿರುವ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳ ಬಿಇಒಗಳೆಲ್ಲ ಸರ್ಗಳವರು, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಹಂಪಿ ಟೈಮ್ಸ್ನ ಪ್ರಧಾನ ಸಂಪಾದಕರು, ಬಹಳ ಸಮಾಜದ ಬಗ್ಗೆ ಕಾಳಜಿ ಉಳ್ಳಂತಹ, ಜಿಲ್ಲೆಯ ಮಕ್ಕಳ ಬಗ್ಗೆ ಕಾಳಜಿ ಉಳ್ಳಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಬಸಾಪುರವರು ಮತ್ತು ಒಂದು ಒಳ್ಳೆ ಹಂಪಿ ಬಗ್ಗೆ ಒಂದು ಒಳ್ಳೆ ಕೃತಿಯನ್ನ ರಚನೆ ಮಾಡಿ ಬಿಡಿ ಬಿಡಿ ಲೇಖನಗಳ ಒಂದು ಸಂಗ್ರಹವನ್ನ ಗುಚ್ಛವನ್ನ ಮಾಡಿ ಹಂಪಿಯ ಒಳನೋಟ ಅಂತಕ್ಕಂತಹ ಹಂಪಿಯ ಸಮಗ್ರ ನೋಟವನ್ನ ನಮ್ಮ ಕೈಯೊಳಗೆ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಎಂ ಶಿವಪ್ರಕಾಶ್ ಸರ್ ಅವರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತರಿಗೆ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಬಹುಶಃ ಇವೆಲ್ಲ ಶಿಕ್ಷಕರು ಕೀ ಪಾಯಿಂಟ್ ಅಂತ ಕೊಡುವವರು ಇವತ್ತಿಗೂ ತುಂಬಿಸ್ಕೊಳ್ತಾನೆ ಎಲ್ಲರಿಗೂ ಬೇಡ. ಇದು ಸಮಸ್ಯೆನೇ ಇಲ್ಲ. ಮಂದಿ ತುಂಬಿಸ್ಕೊಂಡು ಅದು ಬಹಳ ವಿಷಯ. ನಾವು ನೋಡ್ಕೊಳ್ಳೋದಕ್ಕೆ ನಮ್ಗೆ ಡೈಲಿ ಪನಿಷ್ಮೆಂಟ್ ಇದೆ. ಎಲ್ಲೋಗಿ ಬಡ ಹೋಗ್ಬೇಕು 4 ತಾಸು ತುಂಬಿಸ್ಕೊಂಡು ನಮ್ಗೆಲ್ಲ ನಮ್ಮ ಉದ್ದೇಶ ಮಾಡ್ತಾರೆ. ಅವ್ರು ನೀವು ಮಾಡಕತ್ತಾರೋ ನಮ್ಗೆ ಮಾಡಕತ್ತಾರೋ ಗೊತ್ತಿರೋದಿಲ್ಲ. ನಾವು ಡೈಲಿ ಆ ಪನಿಷ್ಮೆಂಟ್ ಒಳಪಡ್ತೀವಿ. ನಿಮ್ಗೆ ಅಪರೂಪಕ್ಕೆ ಬರ್ತಿರ್ಬೇಕು ಅವ್ರ ಪ್ರಸಂಗಗಳು ಬಹಳ ಕಷ್ಟ ಇದೆ. ಯಾಕೆ ಭಾಗವಹಿಸಬೇಕು ಅಂತಂದ್ರೆ ಮಕ್ಕಳಿಗೆ ಅಷ್ಟು ಕಿರಿಕಿರಿ ಇರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಭಾಗವಹಿಸ್ತೀವಿ. ಒಬ್ಬೊಬ್ರು ಸಪ್ರೇಟ್ ಟೀಚಿಂಗ್ ಮಾಡ್ತೇವೆ, ಒಬ್ಬೊಬ್ರು ಹುಮ್ಮಸ್ಸಿನಿಂದ
ನಿಜವಾಗ್ಲೂ ವ್ಯವಸ್ಥೆ ನಮ್ಮ ಕೈಯೊಳಗಿಲ್ಲ. ನಮ್ಮ ಕೈಯೊಳಗೆ ಏನದ ಅದನ್ನಷ್ಟ ನಾವು ಮಾಡ್ಬೇಕಾಗುತ್ತೆ. ನಾವು ಹೋಗಿ ಮೇಲೆಲ್ಲ ಆ ಪಠ್ಯ ಪುಸ್ತಕ ಸಮಿತಿಗೆ ನಾವು ಹೋಗಿ ಅದನ್ನೆಲ್ಲ ತಿಂದ್ಬಿಡ್ತೇವೆ, ಮಾಡಿಬಿಡ್ತೇವೆ ಅಂದ್ರೆ ಅದು ಆಗೋದು ಕೆಲಸ. ನಾನು ಮಗುವಿಗೆ ನನ್ನ ಕೈಯೊಳಗೆ ಏನು ಕೊಡಲಿಕ್ಕೆ ಸಾಧ್ಯ? ನಿಮ್ಮ ಕೈಯೊಳಗೆ ಇರ್ತಕ್ಕಂಥವ್ರು ದೊಡ್ಡವರಾಗಿದ್ದಾರೆ. ಇವತ್ತು ದೇಶದೊಳಗೆ ಇವತ್ತು ನಾವು ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೇವೆ ಅಂತಂದ್ರೆ ನಿಮ್ಮಂತ ಶಿಕ್ಷಕರ ಕೈಯಾಗ ಕಲ್ತವ್ರು. ಯಾಕೆ ಈ ವ್ಯವಸ್ಥೆಯನ್ನ ಹೇಗೆ ಸುಧಾರಿಸ? ವ್ಯವಸ್ಥೆ ಅಂದ್ರೆ ಮನುಕುಲ. ಒಂದು ಓದಿರ್ತಕ್ಕಂತಹ ಮಗು ಒಂದು ಸರ್ಟಿಫಿಕೇಟ್, ಈಗ ನಾವೆಲ್ಲ ಸರ್ಟಿಫಿಕೇಟ್ ಕೊಡ್ತೀವಿ, ಇದನ್ನ ಹಿಡ್ಕೊಂಡು ನಾನು ಅಂತ ಹೇಳ್ತೀನ ನಾವು ಆಫೀಸ್ ಅಲ್ಲಾಡಿ ನಮ್ಗೆ ಜಾಬ್ ಸಿಕ್ಕರೆ ಜೀವನ, ಜಾಬ್ ಸಿಗಲಿಲ್ಲ ಅಂತಂದ್ರೆ ನಮ್ಮ ಲೈಫೇ ಇಲ್ಲ ಅನ್ನೋ ಭಾವನೆ ಯಾಕೆ ಬಂತು? ನಾವೇನು ಕೆಲಸ ಮಾಡ್ತೀವಿ ಮಗುವಿಗೆ ಈ ಸರ್ಟಿಫಿಕೇಟ್ ಹಿಡ್ಕೊಂಡು ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂತಂದ್ರೆ ಜೀವನ ಇಲ್ಲ ಅಂತ ಕಲಿಸ್ಬೋದ? ಇರೋ 140 ಕೋಟಿ ಜನರಿಗೆ ದೇಶ ಹೆಂಗೆ ಜಾಬ್ ಕೊಡೋಕ್ಕಾಗುತ್ತೆ? ಏನು 2%, 3%, 4% ಜನರಿಗೆ ಜಾಬ್ ಕೊಡ್ಬೋದು. ಇನ್ನು ಉಳಿದಿದ್ದೆಲ್ಲ ನಾವೇ ಬದುಕಬೇಕಲ್ಲ. ಈ ಸಮಸ್ಯೆಗಳನ್ನ ನೀವು ಮುಂದಿಟ್ಟು ಮಕ್ಕಳು, ನಾವು ನಿಮಗೆ ಕೇಳ್ಬೋದು, ಈ ಸಮಸ್ಯೆಗಳನ್ನ ಮುಂದಿಟ್ಟು ಮಗು ಸ್ವತಂತ್ರವಾಗಿ ಬದುಕಬೇಕು. ನನಗೆ ಗೌರ್ಮೆಂಟ್ ಜಾಬ್ ಬೇಡ, ನನ್ನ ಹೊಲ ಇದೆ, ನನ್ನ ಹೊಲದೊಳಗೆ ನಾನು ಬದುಕ್ತೇನೆ. ಒಬ್ಬ ಕಲಿಯದೇ ಇರ್ತಕ್ಕಂಥ ರೈತನಿಗೆ ಇರ್ತಕ್ಕಂಥ ಸಾಮರ್ಥ್ಯ ಕಲಿತ ವ್ಯಕ್ತಿ ಬರಲಿಲ್ಲ ಅಂದ್ರೆ ಈ ಶಿಕ್ಷಣದ ವ್ಯವಸ್ಥೆ ಹೇಗೆ ಆಗ್ತಾ ಇದೆ? ಇದರ ಬಗ್ಗೆ ಸ್ವಲ್ಪ ತಾವೆಲ್ಲ ನಾವು ಬಹಳ ಶಾಲೆಗಳ
ಬಹಳ